ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹೆಲ್ತ್ ಇಶ್ಯೂಯಿಂದ ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ಅದಕ್ಕೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ತಂಗಿ ಮಗ ಮನೇಲೇ ಇದ್ದಾನೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅವ್ನು ಟಿ ವಿ ನೋಡ್ತಾ ಇದ್ದಾನೆ. ಏನಾದರೂ ಡಿಸ್ಟರ್ಬೆನ್ಸ್ ಸೌಂಡ್ ಏನಾದರೂ ಬಂದರೆ ಇಗ್ನೋರ್ ಮಾಡಿ. ಏನಿಲ್ಲ, ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡೋಣ ಅಂತ ನಾರ್ಮಲಾಗಿ ಮಾಡೋ ಅಂಥದ್ದೇ. ಸೊ ನಾನು ಹೀಗೆ ಮಾಡೋದು. ಸಂಜೆ ಮುದ್ದೆಗೂ ಆಗುತ್ತೆ, ಚಪಾತಿಗೆಲ್ಲ ಮುದ್ದೆಗೆ ಮಾಡ್ತಾ ಇರೋದು. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಡೋಣ, ಪಲ್ಯ ಬೇಡ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಹೀಗೇನ ಮಾಡೋದು ಅಂತ ಕಮೆಂಟ್ ಮಾಡಿ. ಬನ್ನಿ ರೆಸಿಪಿ ಮಾಡೋದನ್ನ ನೋಡೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಮಸಾಲೆ ಹಿಟ್ಟೆಲ್ಲ ಮಾಡ್ತಾರೆ, ಪಲ್ಯ ಥರ ಮಾಡ್ತಾರೆ. ಚಪಾತಿಗಾದರೆ ಪಲ್ಯ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ನೈಟ್ ಮುದ್ದೆ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಗ್ರೇವಿ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತ. ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ರೆಡಿ. 4 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತುರಿ ಇರಲಿಲ್ಲ, ನಾನು ಅದಕ್ಕೆ ಪೀಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇಷ್ಟೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಸಾಂಬಾರು ಪುಡಿ ನೀವು ಡೈಲಿ ಯೂಸ್ ಮಾಡ್ತೀರಲ್ಲ ಸಾಂಬಾರಿಗೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಗ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದ್ರ ಲೋಳೆ ಎಲ್ಲ ಹೋದರೆ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತಂದರೆ ಒಂಥರ ಲೋಳೆ ಥರ ಇರುತ್ತೆ. ನಮ್ಮ ಮನೇಲಂತೂ ಸ್ವಲ್ಪ ಇದ್ರೂ ನೀನು ಚೆನ್ನಾಗೇ ಹುರಿದಿಲ್ಲ ಬೆಂಡೆಕಾಯಿ ಅಂತಾರೆ. ಹಾಗಾಗಿ ನಾನು ಗಮನ ಕೊಟ್ಟು ಸಿಮ್ ಮಾಡಿಕೊಂಡು ನಿಧಾನಕ್ಕೆ ಹುರಿತೀನಿ ಬೆಂಡೆಕಾಯಿನ. ಫಸ್ಟ್ ಅದನ್ನು ಹುರಿದಿಟ್ಕೊಂಡು ಆಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ. ಅದಕ್ಕೆ ಅಷ್ಟೆಲ್ಲ ಅದು ಇದೆಲ್ಲ ಹುರ್ಕೊಂಡ್ರೆ ಆಮೇಲೆ ಗ್ರೈಂಡ್ ಮಾಡ್ಕೊಂಡು ಬೇಗ ಮಾಡಿಬಿಡ್ಬೋದು, ಈಸಿ ಅಲ್ಲ. ನನಗಂತೂ ಸಿಂಪಲ್ ಅನಿಸುತ್ತೆ. ಅಡುಗೆ ಮಾಡೋದಂದರೆ ನಂಗೆ ತುಂಬಾ ಇಷ್ಟ, ಬೇಗನೂ ಮಾಡಿಬಿಡ್ತೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಇವಾಗ ನೋಡಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಮಸಾಲೆನ. ಈಗ ಅದೇ ಬೆಂಡೆಕಾಯಿ ಹುರಿದಿದ್ದು ಅದೇ ಬಾಣಲಿಗೆ ಬೆಂಡೆಕಾಯಿನ ತೆಗೆದು ಪಕ್ಕಕ್ಕೆ ಇಟ್ಕೊಂಡೆ. ಅದು ಕ್ಲಿಪ್ಪಿಂಗ್ ಸಿಗಲಿಲ್ಲ. ಈಗ ಅದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ. ನಾನು ಒಂದೇ ಟೈಮಿಗೆ ಮಾಡ್ಕೊಳ್ಳೋದು ರಾತ್ರಿಗೆ, ಹಾಗಾಗಿ ಬಾಣಲಿಲೇ ಮಾಡ್ಕೊತೀನಿ. ಸೊ ಮಸಾಲೆನ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ರುಬ್ಬಿರೋ ಮಸಾಲೆನ. ನಿಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತುಂಬ ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಬೆಂಡೆಕಾಯಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣನ್ನು ಕೆಲವರು ರುಬ್ಬಕ್ಕೆ ಹಾಕ್ಕೊತಾರೆ. ನಾನು ಟೊಮೆಟೊ ಜಾಸ್ತಿ ಇದ್ದರೆ ಹುಣಸೆಹಣ್ಣು ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ಹುಳಿ ಕಡಿಮೆ ಇದ್ದರೆ ಹುಣಸೆಹಣ್ಣು ಹಾಕ್ಕೊತೀನಿ. ಸೊ ಅದೆಲ್ಲ ಕುದಿ ಬಂದಮೇಲೆ ಬೆಂಡೆಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮದೆಲ್ಲ ತಿಂಡಿ ಆಯಿತಾ? ನಾನು ಅಡುಗೆಗೆ ಇಟ್ಟಿದ್ದೀನಿ, ಇನ್ನೂ ನನ್ನ ತಿಂಡಿ ಆಗಿಲ್ಲ. ನಾನು ಓವರ್ ನೈಟ್ ಓಟ್ಸ್ನ ಮಾಡ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಫ್ರಿಜ್ಜಿಂದ ಹೊರಗಡೆ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ಕೂಲಾಗಲಿ ಅಂತ. ಕೂಲಾಗಿದೆ. ಸೊ ತಿನ್ನೋಣ ಅಂತ ನೋಡಿ. ಎಮ್ಮಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಬನಾನಾ ಎಲ್ಲ ಹಾಕಿಟ್ಟಿದ್ದೆ. ಫಸ್ಟೆಲ್ಲ ನನಗೆ ಓಟ್ಸ್ ಅಂದ್ರೇ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಇವಾಗ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಓಟ್ಸ್ ಅಂತ ಆರ್ಡ್ರ್ ಮಾಡಿರೋದು. ಬಟ್ ಮೊದಲು ಒಂದಿನೂ ನಾನು ಟೇಸ್ಟೇ ನೋಡಿರಲಿಲ್ಲ. ಫಸ್ಟ್ ಡೇ ಅಂತೂ ಹಾಲಲ್ಲಿ ಅದನ್ನು ಬಾಯ್ಲ್ ಮಾಡಿಬಿಟ್ಟಿದ್ದೆ. ಅವಾಗಂತೂ ಯಪ್ಪ ಹೆಂಗಪ್ಪ ತಿನ್ನೋದು, ಇದನ್ನು ಇಷ್ಟೊಂದು ತರಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಸಾರಿ, ನಿಮಗೆ ಟಿ ವಿ ನೋಡ್ತಾ ಇದ್ದಾನೆ ಅವನು, ಹೇಳಿದ್ನಲ್ಲ ಇಗ್ನೋರ್ ಮಾಡಿ. ಸೌಂಡ್ ಏನಾದರೂ ಬಂದರೆ ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಬಿಟ್ಟಿದ್ದೆ. ಬಟ್ ಆಮೇಲೆ ಓವರ್ ನೈಟ್ ಓಟ್ಸ್ ರಾತ್ರಿ ನೆನೆಸಿಟ್ಟು ತಿನ್ನೋದು ನನಗೆ ಆ ಟೇಸ್ಟ್ ನಂಗೆ ತುಂಬ ಇಷ್ಟ ಆಗಿದೆ. ಎಲ್ಲನೂ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಸೊ ಚೆನ್ನಾಗಿದೆ. ನೋಡೋಣ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗೆ. 30 days ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ದೆ. ಬಟ್ ಪರ್ಸ್ನಲ್ ರೀಸನ್ನಿಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಎಲ್ಲ ನೋಡಿಕೊಂಡು ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ. ಸೊ ತಿನ್ನೋಣ ಬನ್ನಿ. ಖಾಲಿ ಆಯಿತು, ಹೊಟ್ಟೆ ತುಂಬಿತು. ಅನ್ನದಾತ ಸುಖೀ ಭವ ಅಂತಾರಲ್ಲ ಹಾಗೆ. ಟೈಮು 12:30 ಆಗಿದೆ.
ನಾನು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಸೊ ಇವಾಗ ತಿಂದೆ. ಸಕ್ಕತ್ತಾಗಿತ್ತು. ತಿಂಡಿ ತಿನ್ನೋಷ್ಟರಲ್ಲಿ ಅದು ಕುದೀತಾ ಇತ್ತು, ಚೆನ್ನಾಗೆ ಬಾಯ್ಲ್ ಆಗಿತ್ತು. ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಬಟ್ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಟೇಸ್ಟ್ ಎಲ್ಲ ಉಪ್ಪು ಖಾರ ನೋಡಿದೆ, ಎಲ್ಲನೂ ಕರೆಕ್ಟಾಗಿತ್ತು. ಯಾಕಂದರೆ ನಾನು ಕಣ್ಣಲ್ತಲೇ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಸೊ ಸಾಮಾನ್ಯ ಜಾಸ್ತಿ ಉಪ್ಪು ಆಗಲ್ಲ ಮತ್ತು ಸಪ್ಪೆನೂ ಆಗಲ್ಲ. ಹಾಗಾಗಿ ನೋಡಿ ಸ್ಟವ್ ಎಲ್ಲ ಆಫ್ ಮಾಡಿದೆ. ಆಮೇಲೆ ಮಧ್ಯಾಹ್ನ ಅವನಿಗೆ ಊಟ ಕೊಡೋಣ ಅಂತ ನೋಡಿ ಇಷ್ಟು ತಿಕ್ಕಾಗಿದೆ. ನೈಟಿಗಂತೂ ಇನ್ನೂ ಗಟ್ಟಿಯಾಗತ್ತೆ. ಚಪಾತಿಗೂ ಬೇಕಾದ್ರೆ ತೊಗೋಬೋದು, ಅಷ್ಟು ಗಟ್ಟಿಯಾಗತ್ತೆ ನೈಟಿಗೆ ಆರಿದ್ಮೇಲೆ. ಸೊ ಅವನಿಗೆ ಊಟ ಹಾಕ್ಕೊಡ್ತಿದ್ದೀನಿ. ನಾನು ಆವಾಗಲೇ ತಿನ್ನಲ್ಲ, ಅವನಿಗೆಲ್ಲ ಊಟ ಹಾಕ್ಕೊಟ್ಟು ಅವ್ನು ತಿಂತಾಯಿದ್ದ. ನಾನು ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಸೊ ಅದು ನೆನಪಾಯಿತು. ಸರಿ ಇವಾಗಂತೂ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಆವಾಗಲೇ ಮಾರ್ಚ್ ನೋಡಿ, ಇವಾಗಲೇ ಸ್ಟಾರ್ಟಿಂಗೆಲ್ಲ ಎಷ್ಟು ಬಿಸಿಲಿದೆ. ಇನ್ನು ಏಪ್ರಿಲಲ್ಲೆಲ್ಲ ಏನು ಮಾಡಬೇಕು ಅಂತ ಅನಿಸುತ್ತೆ, ತುಂಬಾ ಸೆಕೆ. ಹಾಗಾಗಿ ಬಟ್ಟೆ ಒಣಗಾಕ್ಬಿಟ್ರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಬಿಸಿಲಲ್ಲಿ ಅಂತಂದ್ಬಿಟ್ಟು ನೆನಪಾಗಿ ಬಟ್ಟೆ ಎಲ್ಲ ಒಣಗಾಕ್ತಾಯಿದ್ದೀನಿ. ನನ್ನ ಮಗಳದ್ದು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇತ್ತು. ಇವತ್ತು ಸ್ಯಾಟರ್ಡೇಸು ಬೇರೆದು ಹಾಕ್ಕೊಂಡೋಗಿರ್ತಾಳೆ, ಅದಕ್ಕೆ ಅವಳದ್ದು ಯೂನಿಫಾರ್ಮು ಸಾಕ್ಸು ಎಲ್ಲ ಹಾಕಿದ್ದೆ. ಸಾಕ್ಸ್ಗೆ ಒಂದೊಂದ್ಸಲ ಕೈಯಲ್ಲೇ ಒಗಿತೀನಿ. ನಾನು ನೋಡಿದೆ ಹಾಕ್ಬಿಟ್ಟಿದ್ಲು. ಅದನ್ನೆಲ್ಲ ಒಣಗಾಕಿ ಅದು ಆಮೇಲೆ ಮಾಡ್ತೀನಿ ಅಂತಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊ ಫಸ್ಟ್ ಎಲ್ಲನೂ ಕೆಲವ್ರಂತೂ ಹಾಗೆ ಮಾಡ್ತಾರೆ, ಆಮೇಲೆ ಮಾಡೋಣ ಅಂತ. ಬಟ್ ನನಗೆಲ್ಲ ಕೆಲಸಗಳು ಮಾಡಿಬಿಟ್ಟು ಬೇಕಾದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದರೆ ಯಪ್ಪ ಕೆಲಸಗಳು ಒಂಥರ ಇನ್ನೂ ಮಾಡಿಲ್ವಲ್ಲ ಎದೆ ಮೇಲೆ ಇರುತ್ತೆ ಅಂತಂತಾರಲ್ಲ, ಹಾಗೆ ನನಗೆಲ್ಲ ಮುಗಿಸ್ಕೊಂಬಿಡ್ಬೇಕು. ಮತ್ತು ಈ ಕಡೆ ಸೈಡ್ ಬಟ್ಟೆನೇ ಒಣಗಾಕಿದ್ದೆ, ಅದೆಲ್ಲ ಒಣಗಿತ್ತು, ಬೆಡ್ ಸ್ಪ್ರೆಡ್ ಎಲ್ಲ. ಸೊ ಅದನ್ನು ಮಡಚಿಟ್ಕೊಂಬಿಡೋಣ, ನನಗೆ ಆ ಥರ ಹಾಸಿಗೆ ಮೇಲೆ ಹಾಕಿರೋದು, ಚೇರ್ ಮೇಲೆ ಹಾಕೋದು ಅದು ಇಷ್ಟ ಇಲ್ಲ. ಅಲ್ಲಿಂದ ಅಲ್ಲಿಗೆ ಮುಗಿಸ್ಕೊಬಿಡ್ಬೇಕು ನಾನು. ಹಾಗಾಗಿ ಬೇರೆಯವ್ರದ್ದು ಅಂದರೆ ನಮ್ಮ ಮನೆಯವ್ರದ್ದು, ಮಕ್ಕಳದು ಆ ರೂಮಲ್ಲಿ ಇಡ್ತೀನಿ. ಡೈಲಿ ವೇರ್ ಬಟ್ಟೆ ಎಲ್ಲ ಇನ್ನೊಂದು ರೂಮ್ ಇದೆ ಮಕ್ಕಳದು, ಆ ರೂಮಲ್ಲಿ ಇಟ್ಕೊತೀನಿ. ನಂದು ಮತ್ತು ನನ್ನ ಹಸ್ಬೆಂಡ್ದು ಈ ಕಬೋರ್ಡಲ್ಲಿ ಇಟ್ಕೊತೀನಿ. ಮತ್ತು ಅಂದರೆ ಹೊರಗಡೆ ಎಲ್ಲಾದರೂ ಹೋಗೋಕ್ಕೆ ಫಂಕ್ಷನ್ ವೇರ್ಸ್ ಬಟ್ಟೆ ಎಲ್ಲ ಮಕ್ಕಳದ್ದು ಇಲ್ಲಿಟ್ಟಿರ್ತೀನಿ. ಡೈಲಿ ವೇರ್ಸ್ದೆಲ್ಲ ಅವ್ರ ರೂಮಲ್ಲೇ ಇರುತ್ತೆ. ಅದಕ್ಕೆ ಎಲ್ಲನೂ ತೊಗೊಂಡೋಗಿ ಅವ್ರ ರೂಮಲ್ಲಿ ಇಟ್ಟೋದು. ಸೊ ನಂದು ಯಾವುದಿದೆ ಅದನ್ನೆಲ್ಲ ಸಾರ್ಟೌಟ್ ಮಾಡ್ಕೊತಿದ್ದೆ. ಸೊ ಹಿಂಗೆ ಇರುತ್ತೆ ಅಲ್ವಾ, ಕೆಲಸಗಳಂತೂ ಮುಗಿಯೋದೇ ಇಲ್ಲ. ಎಷ್ಟು ಮಾಡಿದ್ರೂ ಹುಡುಕಿ ಮಾಡಿಕೊಂಡ್ರೂ ಕೆಲಸಗಳು ಇದ್ದೇ ಇರುತ್ತೆ. ಇನ್ನು ಸಂಜೆ ಇನ್ನೇನು ಮಕ್ಕಳು ಬರ್ತಾರೆ, ನಂದು ಟ್ಯೂಷನ್ ಬೇರೆ ಇದೆ, ಟ್ಯೂಷನ್ಸ್ ಮಾಡ್ತೀನಿ. ಸೊ ಹಂಗಾಗಿ ಅದಕ್ಕೆ ಇವಾಗಲೇ ಎಲ್ಲ ಮುಗಿಸ್ಕೊಂಬಿಟ್ರೆ ಸಂಜೆಗೆ ಫ್ರೀ ಆಗ್ತೀನಿ ಅಂತಂದ್ಬಿಟ್ಟು ಸೊ ಎಲ್ಲ ಕೆಲಸನೂ ಮುಗೀತು. ಸಂಜೆನೂ ಅಡುಗೆನೂ ಮಾಡೋಂಗಿಲ್ಲ, ಈಗಲೇ ಅಡುಗೆನೂ ಮಾಡಿಟ್ಬಿಟ್ಟಿದ್ದೀನಿ. ಈಗ ಮಕ್ಕಳೆಲ್ಲ ಸ್ಕೂಲಿಂದ ಬಂದರು, ಹಾಲು ಕೊಟ್ಟಿದ್ದೀನಿ ಅವ್ರಿಗೂ. ಸೊ ನಾನು ಹಾಲು ಕುಡಿತಾ ಇದ್ದೀನಿ. ಮಧ್ಯಾಹ್ನ ಓಟ್ಸ್ ತಿಂದಿದ್ದು ಸ್ವಲ್ಪ ಹೊಟ್ಟೆ ಸಿಗ್ತಾ ಇದೆ. ಇನ್ನು 7 ತನಕ ನಾನು ಫ್ರೀ ಇರಲ್ಲ. ಟ್ಯೂಷನ್ ಮಕ್ಕಳು ಬರ್ತಾರೆ, ಟ್ಯೂಷನ್ ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಿದ್ದು ಬೆಂಡೆಕಾಯಿ ಸಾಂಬಾರು ಹಾಗೆ ಇದೆ, ಮುದ್ದೆ ಒಂದು ಮಾಡಬೇಕಷ್ಟೆ. ರೈಸು ಸ್ವಲ್ಪ ಇದೆ, ನೋಡ್ಕೊಂಡು ಮಾಡ್ತೀನಿ. 7 ಗಂಟೆ ತನಕ ಫ್ರೀ. 7 ಗಂಟೆ ಆದಮೇಲೆ ಸಿಗ್ತೀನಿ. ಬಾಯ್. ಮಕ್ಳಿಗೆ ಹಾಲು ಕೊಟ್ಟಿದ್ದೆ, ಕುಡಿತಾಯಿದ್ರು. ಅವನು ನನ್ನ ತಂಗಿ ಮಗ, ಅವನಿಲ್ಲೇ ಇರ್ತಾನೆ, ನೈಟ್ ಮಾತ್ರ ಹೋಗ್ತಾನೆ. ಬೆಳಗ್ಗೆ ಎಲ್ಲ ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಹಾಗಾಗಿ ಇಲ್ಲೇ ಬಿಟ್ಟು ಹೋಗ್ತಾಳೆ. ನೈಟ್ ಮಾತ್ರ ಮಲ್ಕೊಳ್ಳುವಾಗ ಅವನು ಅಲ್ಲಿ ಹೋಗ್ತಾನೆ. ಪ್ರತಿದಿನ ನಮ್ಮ ಮನೇಲೇ ಇರ್ತಾನೆ. ಅವನಿಗಿವತ್ತು ಹೇಳಿದ್, ನನ್ನ ಪೇರೆಂಟ್ಸ್ ಮೀಟಿಂಗ್ ಇದ್ದ. ಇವಾಗ ಅವ್ರ ಜೊತೆ ಬಂದರು. ಅವನಿಗೂ ಬೋರ್ ಆಗೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ. ಟ್ಯೂಷನ್ಸ್ ಮಕ್ಕಳೆಲ್ಲ ಬಂದಿದ್ದರು. ಟ್ಯೂಷನ್ ನಾನು ಫಸ್ಟು ಸ್ಕೂಲ್ ಹತ್ರನೇ ಮಾಡ್ತಾಯಿದ್ದೆ ಟ್ಯೂಷನ್ಸು. ಈಗ ಸ್ಕೂಲಿಂದ ಮನೆಗೆ ತುಂಬ ದೂರ ಇರೋದ್ರಿಂದ ಕಡಿಮೆ ಜನ ಬರ್ತಾರೆ. ನಮ್ಮ ಯಜಮಾನ್ರು ಫ್ರೆಂಡ್ ಮಕ್ಕಳು ಬರ್ತಾರೆ, ಅವ್ರಿಗೆ ಹೇಳ್ಕೊಡ್ತೀನಿ. ಸೊ ಟ್ಯೂಷನ್ಸ್ ಎಲ್ಲ ಮುಗಿಸ್ಕೊಂಡಾದಮೇಲೆ 7 ಗಂಟೆ ತನಕ ನನಗಿನ್ನು ಎಲ್ಲೂ ಹೋಗೋಕ್ಕಾಗಲ್ಲ. ಸ್ವಲ್ಪ ಎದ್ದು ಹೊಟ್ಟೋಗ್ಬಿಟ್ರೆ ಅವ್ರು ಓದೋದೇ ಇಲ್ಲ. ಮ್ಯಾಮ್ ಇಲ್ಲ ಅಂತಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಅದಕ್ಕೆ ಅವ್ರು ಮುಂದೆನೇ ಕೂತ್ಕೊಬೇಕು. ಅಟ್ಲೀಸ್ಟ್ ಅವರಿಗೆ ಸ್ವಲ್ಪ ಮುಂದೆ ಕೂತ್ಕೊಂಡು ಹೇಳ್ಕೊಟ್ರೆ ಸ್ವಲ್ಪ ಭಯ ಇರುತ್ತೆ. ಎದ್ದು ಹೋದ್ರಂತೂ ಏನೋ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಸರಿಯಾಗಿ ಓದಲ್ಲ. ಹಾಗಾಗಿ ನನಗೆ ಸ್ವಲ್ಪ 7 ತನಕ ನನಗೆ ಫ್ರೀ ಇರಲ್ಲ. ಅದಕ್ಕೆ ಅವರು ಮಕ್ಕಳು ಬರೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ.
ಸ್ಕೂಲ್ಗೆ ಹೋಗ್ಬೇಕಾದ್ರಂತೂ ನನಗೆ ತುಂಬಾ ರಿಸ್ಕ್ ಅನಿಸ್ತಿತ್ತು. 4:30 ತನಕ ಸ್ಕೂಲು, ಮತ್ತು ಸಂಜೆ ಟ್ಯೂಷನ್ಸು, ಮತ್ತು ಅಡುಗೆ ಮಾಡೋದು, ತುಂಬಾ ಟಯರ್ಡ್ ಅನಿಸ್ತಿತ್ತು. ಬಟ್ ಈಗ ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ, ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಅನಿಸ್ತಿದೆ. ಒಂದು 2-3 ತಿಂಗಳಾಯಿತು ನಾನು ಸ್ಕೂಲ್ ಬಿಟ್ಟು. ಈಗ ನೆಕ್ಸ್ಟು ಅಕಾಡೆಮಿಕ್ ಇಯರ್ಗೆ ಹೋಗಬೇಕು ನಾನು ಸ್ಕೂಲ್ಗೆ. ಈ 3 ತಿಂಗಳಿಂದ ಫ್ರೀಯಾಗಿದ್ದೀನಿ ನಾನು. ಸೊ ಅವರಿಗೆಲ್ಲ ಹೇಳ್ಕೊಡ್ತಿದ್ದೆ. ಅವನಿಗೆ, ನನ್ನ ಮಗಳಿಗೆ ಎಕ್ಸಾಮ್ಸ್ ಇದೆ ಇವಾಗ. ನಾನು ಬೇರೆ ಕಡೆ ಟ್ಯೂಷನ್ಸ್ಗೆಲ್ಲ ಕಳಿಸಲ್ಲ. ಅಮ್ಮ ಬಂದಿದ್ದರು. ನಾಳೆ ಸಾಂಬಾರು ಪುಡಿ ಮಾಡಬೇಕು ಹೋಟೆಲ್ಗೆ. ನಮ್ಮ ಹೋಟೆಲ್ ಇದೆ, ಹೋಟೆಲ್ಗೆ ಸಾಂಬಾರು ಪುಡಿ ಮಾಡಬೇಕು, ಹಾಗಾಗಿ ಬಂದಿದ್ದಾರೆ. ಇವಾಗ ಮುದ್ದೆ ಮಾಡಿಕೊಟ್ಟೆ ನಮ್ಮ ಯಜಮಾನ್ರಿಗೆ. ಇದಾಗಿತ್ತು ನನ್ನ ಇವತ್ತಿನ ದಿನ ಮತ್ತು ಇವತ್ತಿನ ರೊಟೀನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.